ಇನ್ನು ಮುನಿರತ್ನ ಅವರ ಸ್ಥಿತಿಗತಿಗಳು ಏನೇನು? ಮುನಿರತ್ನ ಹೇಳಿದ್ದಾರೆ, ನಾನೇನಾದರೂ ಆ ರೀತಿ ಮಾತಾಡಿದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ. ಆದರೆ ಈಗ ಬೇರೆ ಬೇರೆ ಪ್ರಕರಣಗಳು ಕೂಡ ಸೇರ್ಕೊಂಡಿವೆ. ಜೀವ ಬೆದರಿಕೆ, ಜಾತಿ ನಿಂದನೆ, ಇದೆಲ್ಲವೂ ಕೂಡ ಸೇರಿಕೊಂಡಿದೆ. ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ. ಇವತ್ತು ಕೋರ್ಟಿಗೆ ಹಾಜರುಪಡಿಸ್ತಾರೆ ಪೊಲೀಸರು. ಪೊಲೀಸರು ಮುನಿರತ್ನ ಅವರನ್ನ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿವೆ. ಮತ್ತೊಂದು ದೂರಿನ ಪ್ರಕರಣದ ತನಿಖೆಗಾಗಿ ನಮ್ಮ ವಶಕ್ಕೆ ಕೊಡಿ ಅಂತ ಕೇಳುವ ಸಾಧ್ಯತೆಗಳಿದೆ. ಜೀವ ಬೆದರಿಕೆ ಮತ್ತೆ ವಂಚನೆ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಏನೇನಾಗಿದೆ ಅಂತ. ನಿನ್ನೆ ಯಾವ್ಯಾವ ಆಡಿಯೋಗಳು ಓಡಾಡ್ತಾ ಇತ್ತು. ಮುನಿರತ್ನ ಅವ್ರದ್ದು ಆಡಿಯೋ ಎನ್ನಲಾದಂಥ ಆಡಿಯೋ ಹೊರಗಡೆ ಬಂದಾದ ಮೇಲೆ ಹನುಮಂತರಾಯಪ್ಪ ಮಾತಾಡಿದ್ದು, ಗುತ್ತಿಗೆದಾರ ಚೆಲುವರಾಜನ ಜೊತೆಗೆ ಮಾತಾಡಿದ್ದು, ನೀನು ನಮ್ಮವನು, ನೀನು ಒಕ್ಕಲಿಗ, ನೀನು ಅಲ್ಲಿ ಇಲ್ಲಿ ಹೋಗಬೇಡ, ನಮ್ಮದೇ ಸರ್ಕಾರ ಇದೆ, ನೀನ್ಯಾಕೆ ಹೆದರ್ತೀಯ ಬಂದ್ಬಿಡು ಅಂತ ಹೇಳಿದ್ದು. ಅದಾದಮೇಲೆ ಒಂದಿಷ್ಟು ಅಳೋದು, ಕರೆಯೋದು, ಸುರಿಯೋದು ಈ ಚೆಲುವರಾಜು ಅವನು ಮಾತಾಡ್ತಿದ್ದಂಥ ರೀತಿ, ಒಂದಲ್ಲ ಹತ್ತಾರು ಆಡಿಯೋಗಳು ಓಡಾಡ್ತಾ ಇವೆ. ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂಗೆ ಸಮಗ್ರ ತನಿಖೆ ಆಗಬೇಕು. ಈಗಾಗಲೇ ಮುನಿರತ್ನ ಅವರ ವಾಯ್ಸ್ ರೆಕಾರ್ಡ್ ಕೂಡ ಮಾಡ್ಕೊಂಡು ಹೋಗಿದ್ದಾರೆ FSL ತಂಡದವರು. ಈ ಧ್ವನಿ ಪರೀಕ್ಷೆ ಕೂಡ ಆಗುತ್ತೆ. ಧ್ವನಿ ಪರೀಕ್ಷೆ ಏನಾದರೂ ಸಾಬೀತಾದರೆ ಸಂಕಷ್ಟ ಇದೆ, ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇದರ ಹಿಂದಿರುವಂಥವ್ರು ಯಾರ್ಯಾರು, ಬೇರೆ ಬೇರೆ ಹೆಸರು ಕೇಳಿ ಬರ್ತಾ ಇದೆ. BJPಯವರಂತೂ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಸೋದರ DK ಸುರೇಶ್ ಅವರ ಮೇಲೆ ನೇರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ.